ಇದು ನಿಮ್ಮ ಧ್ವನಿ. ವರ್ಷ ಆದ್ರೂ ಮತ್ತೆ ಅದ್ರ ಹಿಂದಿನ ವರ್ಷ ಸುಮಾರು 800 ಜನಕ್ಕೇನೋ ಕೊಟ್ಟಿದ್ವಿ. 1500 1600 ಜನಕ್ಕೆ ಈಗಾಗ್ಲೇ ಕೊಟ್ಟಿದ್ವಿ. ಈಗ ನಾವು ಈ ವರ್ಷ ಮಾತ್ರ 2 ವರ್ಷಕ್ಕೂ ಸೇರಿ ಡಬಲ್ ಆಗ್ಬೋದು ಅನ್ನೋ ತರ ಇದೆ. ಅಷ್ಟೊಂದು ರಿಸಲ್ಟ್ ಇದೆ. ಮಿತ್ರರಿಗೆ, ಹಿರಿಯರಿಗೆ ನಮಸ್ಕಾರಗಳು. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ನ ಹಾಗೂ ಬಿಜೆಪಿಯ ಯುವ ಎಲ್ಲ ನಾಯಕರ ಪರವಾಗಿ ತಮ್ಗೆಲ್ರಿಗೂ ನಾನು ಆದರದ ಸ್ವಾಗತವನ್ನು ಬಯಸ್ತೇನೆ. ಪ್ರತಿ ವರ್ಷದಂತೆ ತಾವೆಲ್ಲರೂ ಇದಕ್ಕೆ ಸಾಕ್ಷೀಕರಣ ಆಗಿದ್ದೀರಾ. ಏನಂತಂದ್ರೆ ಪ್ರತಿ ವರ್ಷನೂ 10ನೇ ತರಗತಿ ಮತ್ತು ಸೆಕೆಂಡ್ PUC ಯಲ್ಲಿ 60% ಹೆಚ್ಚಿನ ಅಂಕ ಗಳಿಸುವಂತಹ ದಲಿತ ವಿದ್ಯಾರ್ಥಿಗಳಿಗೆ, SC ST ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂತಹ ಕೆಲಸವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಎಲ್ರಿಗೂ ತಿಳಿದಿರೋ ಹಾಗೆ ಈಗಾಗ್ಲೇ ಚಿಕ್ಕಬಳ್ಳಾಪುರದಲ್ಲಿ SLC ಪರೀಕ್ಷೆಗಳು ಮತ್ತು PUC ಪರೀಕ್ಷೆಗಳು ಮುಗಿದು ವಿಶೇಷವಾಗಿ SLC ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಏನು ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಅವರೆಲ್ಲರನ್ನು ಗುರುತಿಸಿ, ಅಂದ್ರೆ 60% ಹೆಚ್ಚಿನ ಅಂಕಗಳನ್ನ ಗಳಿಸಿದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಗೌರವ ಸೂಚಿಸುವಂತಹ, ಅವರಿಗೆ ಪ್ರೋತ್ಸಾಹ ಕೊಡುವಂತಹ, ಅವರಲ್ಲಿ ಆತ್ಮವಿಶ್ವಾಸ ತುಂಬಿಸುವಂತಹ ಕೆಲಸನ ನಾವು ಈ ಪ್ರತಿಭಾ ಪುರಸ್ಕಾರದ ಮುಖಾಂತರ ಮಾಡಕ್ ಹೊರಟಿದ್ದೀವಿ. ಪ್ರತಿ ವರ್ಷ 700-800 ಜನ ಮಕ್ಕಳು ನಮ್ಗೆ ಸಿಕ್ತಿದ್ರು. ಈ ವರ್ಷ ನಮ್ಮ ಎಕ್ಸ್ಪೆಕ್ಟೇಷನ್ ಸುಮಾರು 1600 2000 ಸಂಖ್ಯೆ ತಲುಪಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ನಿಜಕ್ಕೂ ಈ ನಂಬರ್ಸು ಚಿಕ್ಕಬಳ್ಳಾಪುರದ ಭವಿಷ್ಯಕ್ಕೆ ನಿಜಕ್ಕೂ ಒಂದು ಶುಭ ಸೂಚಕ ಅಂತಾನೆ ಹೇಳ್ಬೇಕು. ಏನು ಚಿಕ್ಕಬಳ್ಳಾಪುರದ ಮಕ್ಕಳು ತಮಗಿರುವಂತಹ ಲಿಮಿಟೆಡ್ ರಿಸೋರ್ಸಸ್ ಅಲ್ಲಿ ತಮ್ಮ ಸಾಧನೆಯನ್ನ ಮಾಡಿರುವಂತದ್ದು, ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳು ಸಹ ತುಂಬಾ ಹೆಚ್ಚಿನ ಅಂಕಗಳನ್ನ ತಗೊಂಡು ಪಾಸ್ ಆಗಿರುವಂತದ್ದು ನಿಜಕ್ಕೂ ಶುಭದಾಯಕ ಒಂದು ಸೂಚನೆ. ಅಂತಹ ಮಕ್ಕಳನ್ನೆಲ್ಲ ಗುರುತಿಸಿ ಇವತ್ತು ನಾವು ಅವರನ್ನ ಪ್ರೋತ್ಸಾಹ ಮಾಡುವಂತ ಕೆಲಸ ಮಾಡಕ್ ಹೊರಟಿದ್ದೀವಿ. ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ಅದರ ಮುಖಾಂತರ ಹೇಳ್ಬೇಕು ಅಂತಂದ್ರೆ, ನಮ್ಮ ಕಚೇರಿ ಬಂದ್ರೆ, ನಮ್ಮ ಕಚೇರಿ ಎಲ್ಲಿದೆ ಅಂತ ಅನ್ನೋದು ಭಾಗಶಃ ಚಿಕ್ಕಬಳ್ಳಾಪುರದ ಎಲ್ಲರಿಗೂ ಗೊತ್ತಿದೆ. ಆದ್ರೂ ಸಹ ಹೇಳ್ತೀನಿ, ವಾಪಸಂದ್ರದಲ್ಲಿ, ಚಿಕ್ಕಬಳ್ಳಾಪುರದ ಹೃದಯ ಭಾಗದಲ್ಲಿರುವಂತಹ ವಾಪಸಂದ್ರದ ಏನು ಜಿಲ್ಲಾ ವರಿಷ್ಠಾಧಿಕಾರಿಗಳ ಮನೆ ಏನಿದೆ, ಅದರ ಪಕ್ಕದಲ್ಲೇ ನಮ್ಮ ಜಿಲ್ಲಾಧಿಕಾರಿಗಳ ಮನೆ ಏನಿದೆ, ಅಧಿಕೃತ ನಿವಾಸಗಳೇನಿದೆ, ಅದರ ವೈಟ್ ಆಪೋಸಿಟ್, ಅದರ ಎದುರುಗಡೆನೆ ನಮ್ಮ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ನ ಕಚೇರಿ ಇದೆ. ಜೊತೆಗೆ ಎಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಕಚೇರಿ ಈಗ ನಮ್ದು. ಆ ಕಚೇರಿಯಲ್ಲಿ ತಮಗೆ ಅಪ್ಲಿಕೇಶನ್ ಸಿಗುತ್ತೆ. ಅಪ್ಲಿಕೇಶನ್ ಈ ಮಾದರಿಯಲ್ಲಿ ತುಂಬಾ ಸಿಂಪಲ್ ಇರುತ್ತೆ. ಯಾವುದೇ ಸಂದೇಹಗಳಿಗೆ, ಗೋಚರಗಳಿಗೆ ಈಡಾಗಿರೋ ಹಾಗೆ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಅನ್ನ ನಾವು ರೆಡಿ ಮಾಡಿರ್ತೀವಿ. ಪ್ರತಿ ವರ್ಷನೂ ಇದೇ ರೀತಿಯ ಅಪ್ಲಿಕೇಶನ್ ಇರುತ್ತೆ. ಮತ್ತೆ ನನ್ನ ಉದ್ದೇಶ ಏನಂತಂದ್ರೆ, ಇದನ್ನೇನೋ ದೊಡ್ಡ ಘನದ ನಮ್ಮ ಇದು ತೋರ್ಸ್ಕೊಳಕ್ಕೆ, ದೊಡ್ಡಸ್ತಿಗೆ ತೋರ್ಸ್ಕೊಳಕ್ಕೆ ಮಾಡೋದು ಅನ್ನೋದಕ್ಕಿಂತ ನಮ್ಮ ಹಳ್ಳಿ ಭಾಗದ ಜನಕ್ಕೆ ಈ ಒಂದು ಸಣ್ಣ ಮೊತ್ತ ಕೂಡ ಅವ್ರಿಗೆ ಉಪಯೋಗ ಆಗ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಪದೇ ಪದೇ ನಮ್ಮ ಕಚೇರಿಗೆ ಬಂದು, ಅದಕ್ಕೆ ಪೆಟ್ರೋಲು ಬೈಕಲ್ಲೋ ಗೀಕಲ್ಲೋ ಬಂದು ಅಥವಾ ಬಸ್ ಚಾರ್ಜ್ ಇಟ್ಕೊಂಡು ಬಂದು ಖರ್ಚು ಮಾಡ್ಕೊಂಡು ಅದೆಲ್ಲ ನಮ್ಗೇನು ಅವಶ್ಯಕತೆ ಇಲ್ಲ. ಸೊ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈವನ್ ಇದನ್ನ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ PDF ಮಾದರಿಯಲ್ಲಿ ನಾವು ವಾಟ್ಸಪ್ ಅಲ್ಲಿ ಎಲ್ಲಾ ಕಡೆ ಸಿಗೋಂಗ್ ಮಾಡ್ತೀವಿ. ಈವನ್ ತಾವು ಏನು ಮೀಡಿಯಾದವ್ರು ಇದ್ದೀರಾ, ತಾವು ಸಹ ಇದನ್ನ ಹೆಚ್ಚಾಗಿ ಪ್ರಚಾರ ಮಾಡಿ ಮಕ್ಕಳಿಗೆ ತಲುಪೋ ರೀತಿ ತಾವು ಮಾಡಿದ್ರೆ ಅದರ ಪುಣ್ಯ ಕಾರ್ಯದಲ್ಲಿ ತಮಗೂ ಸಹ ಒಂದು ಪಾಲು ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ನ ಅವ್ರು ಎಲ್ಲಿ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಂಡು, ಸಿಂಪಲ್ ಇದೆ, 1 ಪೇಜ್ ಅಂತ ಇದು ಅಪ್ಲಿಕೇಶನ್. ಇದನ್ನೇನು ನಮ್ ಕಚೇರಿಯಲ್ಲಿ ಬಂದು ತಗೊಂಡು ಹೋಗ್ಬೇಕು ಅಂತಿಲ್ಲ. ಬಂದು ತಾವು ಈ ಅಪ್ಲಿಕೇಶನ್ ಎಲ್ಲಿ ಬೇಕಾದ್ರೂ ಪ್ರಿಂಟ್ ತಗೊಂಡು ಅಪ್ಲಿಕೇಶನ್ ನಲ್ಲಿ ತುಂಬಾ ಸರಳವಾಗಿ ಏನಿದೆಯೋ ಅದನ್ನ ತಾವು ಫಿಲ್ ಅಪ್ ಮಾಡಿ, ಇದ್ರ ಜೊತೆಗೆ
ತಾವು 60% ಗಿಂತ ಹೆಚ್ಚಾಗಿ ಮಾರ್ಕ್ಸ್ ತಗೊಂಡಿದ್ದೀರಾ ಅನ್ನೋದಕ್ಕೆ ತಮ್ಮ ಮಾರ್ಕ್ಸ್ ಕಾರ್ಡ್ ಒಂದು ಜೆರಾಕ್ಸ್ ಕಾಪಿ, ಜೊತೆಗೆ ಆ ಮಾರ್ಕ್ಸ್ ಕಾರ್ಡ್ ಅನ್ನ ತಮ್ಮ ಶಾಲೆಯಲ್ಲಿ ಅದನ್ನ ಅದನ್ನ ದೃಢೀಕರಣಗೊಳಿಸಿ ತಮ್ಮ ಮುಖ್ಯೋಪಾಧ್ಯಾಯರಾಗ್ಲಿ ಪ್ರಾಂಶುಪಾಲರಾಗ್ಲಿ ಯಾರಿರ್ತಾರೋ ಅವ್ರ ಹತ್ರ ಒಂದು ಅಟೆಸ್ಟ್ ಮಾಡಿಸ್ಕೊಂಡು ಆ ಮಾರ್ಕ್ಸ್ ಕಾರ್ಡ್ ನ ಜೊತೆಗೆ ತಮ್ಮ ಆಧಾರ್ ಕಾರ್ಡು, ತಮ್ಮ ತಂದೆ ಅಥವಾ ತಾಯಿಯವರ ಆಧಾರ್ ಕಾರ್ಡ್ ಅನ್ನ ಇದರಲ್ಲಿ ತಾವು ಸೇರಿಸ್ಕೊಂಡು ಆ ಅಪ್ಲಿಕೇಶನ್ ಕೊಡ್ಬೇಕಾಗ್ತದೆ. ಈ ಅಪ್ಲಿಕೇಶನ್ ಜೊತೆಗೆ ಇಷ್ಟೇ ತುಂಬಾ ಸರಳವಾಗಿರುವಂತಹ ಒಂದು ಕಾರ್ಯಾಚರಣೆ ಆಗಿರ್ತದೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ನಮ್ಮ ಕಚೇರಿಯ ಏನು ಸಿಬ್ಬಂದಿ ವರ್ಗ ಏನಿದ್ದಾರೆ ಅವ್ರ ನಂಬರ್ಗಳನ್ನು ಸಹ ತಮಗೆ ಕೊಡ್ತೀವಿ. ತಾವೆಲ್ಲರೂ ಸಹ ನಂಬರ್ಗಳನ್ನು ಡಿಸ್ಪ್ಲೇ ಮಾಡಿದ್ರೆ ನಿಜಕ್ಕೂ ಉಪಯೋಗಕಾರಿ. ಏನಾದ್ರೂ ಡೌಟ್ ಇದ್ರೆ ಮಕ್ಕಳಿಗಾಗ್ಲಿ ಪೋಷಕರಿಗಾಗ್ಲಿ ಆ ನಂಬರ್ಗಳಿಗೆ ಕರೆ ಮಾಡಿ ಏನಾದ್ರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಬಹುದು. ಆ ರೀತಿಯಾದಂತಹ ಒಂದು ಪ್ರೊಸೀಜರ್ ಇರ್ತದೆ. ತಾವ್ ಏನು ತಗೊಂಡ್ಬಂದು ವಾಪಸ್ ತಂದ್ಕೊಡ್ತೀರಾ ಅಪ್ಲಿಕೇಶನ್, ಅದನ್ನ ಮಾತ್ರ ಪರ್ಸನಲ್ ಆಗಿ ಬರ್ಬೇಕಾಗ್ತದೆ, ಅಥವಾ ತಮ್ಮವ್ರನ್ನ ಯಾರಾದ್ರೂ ಕಳಿಸ್ಬೋದು. ನೀವೇ ಪರ್ಸನಲ್ ಆಗಿ ಬರ್ಬೇಕು ಅಂತ ಏನಿಲ್ಲ, ಯಾರ ಕೈಯಲ್ಲಾದ್ರೂ ಕಳಿಸಿದ್ರು ಸರಿ. ಆದ್ರೆ ಅದಕ್ಕೊಂದು ತೂಕವಾಗಿರುವಂತಹ ವ್ಯಕ್ತಿ, ಅದಕ್ಕೆ ಜವಾಬ್ದಾರಿ ಇರುವಂತಹ ವ್ಯಕ್ತಿ ಜೊತೆ ಕಳಿಸಿದ್ರೆ, ಯಾಕಂದ್ರೆ ತಾವೆಲ್ಲ 60% ಗಿಂತ ಹೆಚ್ಚಿನ ಮಾರ್ಕ್ಸ್ ತಗೊಂಡಿರುವಂತಹ ಮಕ್ಕಳು ಯಾರ ಕೈಯಲ್ಲೋ ಗಾಳಿಪಟ ಕಳ್ಸೋದ್ ಬೇಡ. ಅದು ಬಂದಿದ್ದಾದ್ಮೇಲೆ ಅದನ್ನ ಅಲ್ಲೇ ನಮ್ಮ ಸಿಬ್ಬಂದಿ ವರ್ಗ ಆದಷ್ಟು ಒಂದು ಅರ್ಧ ಗಂಟೆಯಲ್ಲೋ 1 ಅವರ್ ಅಲ್ಲೋ 1.5 ಅವರ್ ಅಲ್ಲೋ ಅಲ್ಲೇ ಸ್ಕ್ರೂಟ್ನಿ ಮಾಡ್ತಾರೆ. ಎಲ್ಲ ಆನ್ಲೈನ್ ಇರೋದ್ರಿಂದ ಆ ಒಂದು ಏನು ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನ ಆನ್ಲೈನ್ ಅಲ್ಲಿ ಚೆಕ್ ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡು ಮತ್ತೆ ನಿಮ್ಗೆ ಬಂದಿರೋ ಮಾರ್ಕ್ಸ್ ಸರಿ ಇದೆಯಾ ಅಂತ ಪರೀಕ್ಷೆ ಮಾಡ್ತಾರೆ. ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಒಂದು ಚೆಕ್ ಮಾಡ್ಕೊಂಡು ಏನು ತೊಂದರೆ ಇಲ್ಲ ಅನ್ನೋಂಗಿದ್ರೆ ಇಮಿಡಿಯೇಟ್ ಆಗಿ ಅಲ್ಲೇ ತಮ್ಗೆ ಒಂದು ಟೋಕನ್ ಅನ್ನ ಕೊಡ್ತಾರೆ. ಈ ರೀತಿಯಾದಂತಹ ಒಂದು ಟೋಕನ್ ತಮ್ಗೆ ಸಿಗುತ್ತೆ. ಆ ಟೋಕನ್ ಸಿಕ್ಕಿದ್ದಾದ್ಮೇಲೆ ಅದನ್ನ ದಯವಿಟ್ಟು, ನನ್ನ ಕಳಕಳಿಯ ಮನವಿ, ಆ ಟೋಕನ್ ಅನ್ನ ದಯವಿಟ್ಟು ಸರಿಯಾಗಿ ಇಟ್ಕೊಬೇಕು. ಆ ಟೋಕನ್ ಇಟ್ಕೊಂಡು ನಾವೇನು ಜೂನ್ 28ನೇ ತಾರೀಕು ಚಿಕ್ಕಬಳ್ಳಾಪುರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ಆವತ್ತು ತಾವು ಬಂದು ಈ ಟೋಕನ್ ಸಮೇತ ಬಂದ್ರೆ ಅಲ್ಲಿ ನಿಮ್ಮನ್ನ ಉದ್ದೇಶಿಸಿ ಮಾತಾಡಕ್ಕೆ, ತಮ್ಮನ್ನ ಅಭಿನಂದಿಸೋದಕ್ಕೆ ಸುಪ್ರೀಂ ಕೋರ್ಟ್ ನ ಘನತೆವೆತ್ತ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಗೋಪಾಲ್ ಗೌಡ ಅವರು ಅವತ್ತು ಬರ್ತಾರೆ. ಜೊತೆಗೆ ನಮ್ಮ ಊರಿನ ಹಿರಿಯರು, ಇನ್ನಷ್ಟು ಏನು ದಲಿತ ಮುಖಂಡರು ಎಲ್ಲ ಯಾರ್ಯಾರಾಗುತ್ತೋ ಅವರು ಸಮಾನ ಮನಸ್ಕರೆಲ್ಲ ಸೇರಿರ್ತಾರೆ.